ಬೆಂಗಳೂರಲ್ಲಿ ಮೊನ್ನೆ 1ನೇ ತಾರೀಕಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಬೀದಿ ಬೀದಿ ವ್ಯಾಪಾರಿಗಳನ್ನು ಎಬ್ಬಿಸ್ತಾರೆ, ಆದರೆ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡ್ರೆ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅಂತ ತಾರತಮ್ಯ ಮಾಡ್ತಿದೆ. ಫುಟ್ಪಾತ್ ಮೇಲೆ ಬೆಂಗಳೂರು 1 ಕಚೇರಿಗಳಿದ್ದಾವೆ, ಹಿರಿಯ ನಾಗರಿಕರ ಕಟ್ಟೆಗಳಿದ್ದಾವೆ, ನಮ್ಮ ಕ್ಲಿನಿಕ್ ಆಸ್ಪತ್ರೆಗಳಿದ್ದಾವೆ, ಜೊತೆಗೆ ಈ KMFನ ಸ್ಟಾಲ್ಗಳಿದ್ದಾವೆ, ನಂದಿನಿ ಸ್ಟಾಲ್ಗಳಿದ್ದಾವೆ. ಅದರ ಆಚೆಗೆ ಪ್ರಭಾವಿ ವ್ಯಕ್ತಿಗಳು, ಶ್ರೀಮಂತರು ತಮ್ಮ ವಾಹನಗಳ ನಿಲ್ಲಿಸಿಕೊಳ್ಳೋದಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಫುಟ್ಪಾತ್ನಲ್ಲಿ ರ್ಯಾಂಪ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ಮನೆಗೆ ಹೋಗೋದಕ್ಕೆ, ಮನೆಗೆ ವಾಹನವನ್ನು ಪಾರ್ಕಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಅದರ ವಿರುದ್ಧ ಏನು ಕ್ರಮ ಕೈಗೊಳ್ಳಲ್ಲ, ಆದರೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ಮಾಡೋದಿದ್ರೆ ಎಲ್ಲರ ವಿರುದ್ಧನೂ ಕ್ರಮ ಕೈಗೊಳ್ಳಿ, ಎಲ್ಲರಿಗೂ ಒಂದೇ ರೀತಿ ನಿಯಮ ಇರಲಿ, ಕಾನೂನು ಇರಲಿ ಅಂತ ಬೀದಿ ಬದಿ ವ್ಯಾಪಾರಿಗಳು ಒತ್ತಾಯಿಸ್ತಾ ಇದ್ದಾರೆ. ಫಾಲೋವರ್ಸ್ಗೋಸ್ಕರ ಮಾಡುವಂಗಿದ್ರೆ ಏನಕ್ಕೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಅದನ್ನ ಬ್ಯಾನ್ ಮಾಡ್ತಾರೆ. ಇದ್ರ ಮೇಲೆ ಭ್ರಷ್ಟಾಚಾರ ಅಂದ್ರೆ ಯಾವ ತರ ಅಂದ್ರೆ ದುಡ್ಡು ಇಸ್ಕೊಂಡು 1300 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಇವರು. ಪಕ್ಷಕ್ಕೂ ಅರ್ಧ ಫುಟ್ಪಾತ್ ಮೇಲೆ ಇರೋರು ಫುಟ್ಪಾತ್ ಮೇಲೆ ಇರಬೇಕು. ಫುಟ್ಪಾತ್ ಬೇಕು ಅಂತ ನಮಗೇನು ಇಷ್ಟ ಇಲ್ಲ. ಫುಟ್ಪಾತ್ ಅವ್ರು ತೆರವು ಮಾಡೋದು ನಮಗೆ ಅವ್ರ ಅಭಿಯಾನಕ್ಕೂ ನಮಗೆ ತೊಂದರೆ ಕೊಡಬೇಕು ಅನ್ನೋದು ಏನಿಲ್ಲ. ನಮ್ಮ ಬೀದಿ ವ್ಯಾಪಾರಿಗಳಿಗೆ ನಾವು ಕೇಳ್ತಾ ಇರೋದು, ನೀವು ಫುಟ್ಪಾತ್ ಏನು ಮಾಡ್ತಾಯಿದ್ರೆ ಅದಕ್ಕೆ ಮುಂಚೆ ನಮಗೆ ಒಂದು ವ್ಯವಸ್ಥಿತವಾಗಿ ಜಾಗ ಮಾಡಿಕೊಡಿ. ಈಗ ಸುಮಾರು ಜಾಗದಲ್ಲಿ, ಈಗ ಆರನಗರದಲ್ಲಿ ತೊಗೊಳ್ಳಿ, ಆರನಗರದಲ್ಲಿ ಸುಮಾರು ಪಾರ್ಕ್ ಇದೆ, ವೇಸ್ಟಾಗಿ ಬಿದ್ದಿದೆ. ಪಾರ್ಕ್ಗಳು ಯಾವ್ಯಾವ ಮೇನ್ ರೋಡಲ್ಲಿದೆ ಪಾರ್ಕ್ಗಳು, ಅದರಲ್ಲಿ ಒಂದು 6 ಅಡಿನೋ 7 ಅಡಿನೋ ಒಳಗಡೆ ತೊಗೊಂಡು ಪೂರ್ತಿ ಎಷ್ಟುದ ಪಾರ್ಕ್ ಇದೆ ಅಷ್ಟುದ ವೆಂಡಿಂಗ್ ಝೋನ್ ಕನ್ಸಿಡರ್ ಮಾಡಿದ್ರೆ ಬಡವರು ಬದುಕ್ತಾರೆ. ಫುಟ್ಪಾತು ನಿಮ್ಗೆ ಕ್ಲಿಯರ್ ಆಗ್ತದೆ, ರೋಡು ಟ್ರಾಫಿಕ್ ಕ್ಲಿಯರ್ ಆಗ್ತದೆ, ಎಲ್ಲ ಆಗುತ್ತೆ. ಪಬ್ಲಿಕ್ಕು ಬಂದು ಹಿಂದೆಗಡೆ ವಾಕಿಂಗ್ ಮಾಡ್ಕೊಂಡು ಆರಾಮಾಗಿ ಇದರ ಪಾರ್ಕಲ್ಲಿ ಹೋಗ್ತಾರೆ, ಯಾರಿಗೂ ಇದರಿಂದ ಏನೂ ಸಮಸ್ಯೆ ಇಲ್ಲ. ಇದನ್ನು ಸರ್ಕಾರ ಇದನ್ನು ಯೋಚನೆ ಮಾಡಿ ಇದನ್ನು ಮನ್ಕೊಂಡು ಮಾಡಬೇಕು. ಅಲ್ಲಿವರೆಗೂ ಇವರು ಬೀದಿ ವ್ಯಾಪಾರಿಗಳು ಬದುಕೋಕ್ಕೆ ದಾರಿ ಮಾಡಿಕೊಡಿ. ನಮಗೆ ಫುಟ್ಪಾತ್ ಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ನಾವು ಅನ್ನ ತಿನ್ನಬೇಕು ಅಂತ. ಹಂಗಂಬಿಟ್ಟು ನಾವು ಸರ್ಕಾರ ನಾವು ಎದುರಾಕೊಂಡು ನಾವೇನು ಮಾತಾಡ್ತಾ ಇಲ್ಲ. ನೀವು ಮಾಡೋ ಕೆಲಸ ಪಕ್ಕದಲ್ಲಿ ಇವ್ರಿಗೆ ಹಿರಿಯ ನಾಗರಿಕರ ಕಟ್ಟೇಬೇಕು, ವಾಟರ್ ಪ್ಯೂರಿಫೈ ಇದು ಮಾಡ್ಕೋಬೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡ್ಕೋಬೋದು, BBMP ಆಫೀಸ್ ಮಾಡ್ಕೊಬೋದು. ಅದಕ್ಕೆ ಹಕ್ಕಿದೆ. ನಾವು ಓಟ್ ಹಾಕಿ ನಾವು ಬೆಳೆಸ್ತಾರೆ, ನಮ್ಗೆ ಹಕ್ಕಿಲ್ವಾ? ಹಕ್ಕು ಮಾತ್ರ ನಂದು ಇರಲಿ, ನನ್ನ ಮನೆಯವ್ರದ್ದು ಇರಲಿ. 10-20 ಓಟು ನನ್ನ ಮನೇಲಿದೆ, ಅಂಥವ್ರದ್ದೆಲ್ಲ ಓಟ್ ಬೇಕು. ನಮಗೆ ಬೀದಿ ವ್ಯಾಪಾರದಲ್ಲಿ ಜಾಗ ಕೊಡೋಕ್ಕಾಗಲ್ವ? ಜಾಗ ಕೊಡಲಿಲ್ಲ ಅಂದರೆ, ಬೀದಿ ಮೇಲೆ ಜಾಗ ಕೊಡಲಿಲ್ಲ, ವೆಂಡಿಂಗ್ ಝೋನ್ ಮಾಡ್ಕೊಡಿ, ನಾವು ವೆಂಡಿಂಗ್ ಝೋನ್ಗೆ ಹೋಗ್ತೀವಿ. ಎಂತೆಂಥವ್ರಿಗೋ ನಿಮ್ಮ ಕಾನೂನಿದೆ. ಅದೇನೋ ಹೇಳ್ತಾರಲ್ಲ, ಅದೇನೋ ಕೃಷ್ಣ ಬೈರೇಗೌಡ ಬೆಂಗಳೂರು ಸುಂದರೀಕರಣ ಮಾಡ್ತೀನಿ ಅಂತ. ನಮ್ಗೆ ಸುಂದರ ಬೇಡ, ನಮ್ಮಂಥ ಬಡಪಾಯಿಗಳನ್ನ ಸುಂದರ ಮಾಡಿ ನೀವು ಜೀವನ ಕೊಡಿ. ಆಮೇಲೆ ತಿರ್ಗಾ ಜೀವನ ಒಂದೇ, ಜೀವನಾಂಶನೂ ಒಂದೇ ಅಂತ ಕೇಳ್ತಾರಲ್ಲ, ಎಲ್ಲ ಒಂದೇ ಸಹ. ನಾವು ಅದು ಕೇಳ್ತಾಯಿಲ್ಲ, ನಮ್ಮ ಹೊಟ್ಟೆ ಮೇಲೆ ನೀವು ಹೊಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.